ಬೇಕು. ನಾನು ಅವ್ರ ಜೊತೆ ಆಟ ಆಡ್ತೀನಿ. ಇವಳು ಹಿಂಗೆ ಇರಿಟೇಟ್ ಮಾಡ್ತಾಳೆ. ನನಗೂ ಅಷ್ಟೇ, ಇವನ್ ಥರ ಗಂಡ್ಮಗು ಬೇಡ. ಇವನು ಯಾವಾಗಲೂ ಬರೀ ಜಗಳಾನೇ ಆಡ್ತಿರ್ತಾನೆ. ನನಗೆ ಹೆಣ್ಮಗುನೇ ಬೇಕು. ಹೇಳ ನೋಡು, ಭಾರಿ ಓಡಾಡ್ತಾಳ. ನನಗಿಂತ ಕೆಟ್ಟವಳು ನೀನು. ನೀ ನನಗಿಂತ ಕೆಟ್ಟವನು. ನೀನೇ ಬ್ಯಾಡ್ ಬಾಯ್. ನನಗೆ ಹೆಣ್ಮಗುನೇ ಬೇಕು. ಬಾಬಾ ಸಾಕು ನಿಲ್ಸಿ. ಯಾಕೆ ಇತ್ತೀಚೆಗೆ ಇಷ್ಟೊಂದು ಜಗಳ ಮಾಡ್ತಿದ್ದೀರಾ? ಒಳ್ಳೆ ಹಾವು ಮುಂಗ್ಸಿ ತರ ಕಿತ್ತಾಡ್ತಿದ್ದೀರಾ. ನೋಡಿ, ಯಾವ ಮಗು ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದ್ರೆ ಯಾವ ಮಗು ಬಂದ್ರೆ ಏನು, ಅದು ನಮ್ಮನೆ ಪಾಪು. ಅದನ್ನ ವೆಲ್ಕಮ್ ಮಾಡ್ಬೇಕು, ಪ್ರೀತಿ ಕೊಡ್ಬೇಕು. ಅಲ್ಲ, ನನಗೆ ಹೆಣ್ಮಗುನೇ ಬೇಕು. ಇಲ್ಲ, ನನಗೆ ಗಂಡು ಮಗುನೇ ಬೇಕು. ಈಗ ನಿಮ್ಮ ಮಮ್ಮಿ ಹೇಳಿದ್ರು ತಾನೆ, ರಿಸಲ್ಟ್ ಬರೋ ತನಕ ಕಾಯಬೇಕು. ರಿಸಲ್ಟಲ್ಲಿ 2 ಆಪ್ಷನ್ ಇದೆ. ಇಲ್ಲ ಒಂದು ಹೆಣ್ಣು ಮಗು ಬರ್ಬೋದು, ಇಲ್ಲ ಗಂಡು ಮಗು ಬರ್ಬೋದು. ಇನ್ನೂ ಒಂದು ಆಪ್ಷನ್ ಇದೆ, ಗಂಡು ಹೆಣ್ಣು 2 ಒಟ್ಟಿಗೆ ಬರ್ಬೋದು. ಗಂಡನ್ನು ನೀನಿಟ್ಕೋ, ಹೆಣ್ಣನ್ನು ನೀನಿಟ್ಕೋ. ಓಕೆನಾ? ಓಕೆ. ಥ್ಯಾಂಕ್ ಯು. ಈಗ ಬಂದೆ ಅಂದರೆ ಇಷ್ಟೊತ್ತಾಯ್ತು. ಆ ಮಗುನ ಕರ್ಕೊಂಡು ಎಲ್ಲಿ ಓಡಾಡ್ತಿದ್ದಾನೋ ಅರ್ಥನೇ ಆಗ್ತಾ ಇಲ್ಲ. ಛೇ, ಜೀವ ಏನೋ ಇದು, ಎಲ್ಲಿ ಹೋಗಿದ್ರಿ? ಈಗ ಬಂದೆ ಅಂತ ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಇಷ್ಟು ಲೇಟಾಗಿ ಬಂದಿದ್ಯಾ? ಎಲ್ಲಿ ಹೋಗಿದ್ದೆ ನೀನು? ಅಲ್ಲ ಕಣೋ, ಗರ್ಭಿಣಿ ಹೆಂಗ್ಸ್ನ ಹಿಂಗೆ ಓಡಾಡಿಸ್ಬಾರ್ದು ಅನ್ನೋ ಜವಾಬ್ದಾರಿ ಬೇಡ ನಿಂಗೆ? ಅಮ್ಮ, ಅದು ಅಕ್ಕನ ಮನೆಗೆ ಹೋಗಿದ್ವಿ. ಏನು, ಭೂಮಿ ಮನೆಗೆ ಹೋಗಿದ್ರಾ? ಅಲ್ಲ ಕಣೋ, ನೀವ್ ಯಾಕೆ ಅಲ್ಲಿ ಹೋಗಕ್ ಹೋದ್ರಿ? ಅವಳೇ ಇಲ್ಲಿ ಬರ್ತಾ ಇದ್ಲು, ಮೊಮ್ಮಕ್ಕಳನ್ನು ಕರ್ಕೊಂಡ್ ಬರ್ತಾ ಇದ್ಲು. ನಾನು ನೋಡೋ ಥರ ಆಗಿರ್ತಾ ಇತ್ತು. ಅಮ್ಮ, ನಾನು ಅದನ್ನೇ ಹೇಳಿದೆ, ಆದರೆ ಇವಳು ಕೇಳಬೇಕಲ್ಲ. ತುಂಬ ಹಠ ಮಾಡಿದ್ಲು, ಅಣ್ಣನ ನೋಡಬೇಕು, ಅತ್ತಿಗೆ ನೋಡಬೇಕು, ಅಮ್ಮನ ನೋಡಬೇಕು ಅಂತ. ಇಂಥ ಟೈಮಲ್ಲಿ ಅವಳ ಆಸೆ ನೆರವೇರಿಸೋದು ನನ್ನ ಕರ್ತವ್ಯ ಅಲ್ವಾ? ಅದಕ್ಕೆ ಕರ್ಕೊಂಡೋದೆ ಅಮ್ಮ. ಇವಾಗ ಇಲ್ದೇ ಇರೋ ಕರ್ತವ್ಯ ನೆನಪಾಗೋಯ್ತು. ನಗ್ಬೇಡ ನೀನು. ಇಲ್ಲಿ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನನಗೆ. ಅತ್ತೆ ಸಾರಿ ಅತ್ತೆ, ಜೀವನ್ ಬೈಬೇಡಿ. ನಾನೇ ಫೋರ್ಸ್ ಮಾಡಿ ಕರ್ಕೊಂಡೋದೆ. ನೀವೇನೋ ಫೋನ್ ಮಾಡಿ ವಿಷಯ ಹೇಳಿದ್ರಿ, ಆದರೆ ನಾನೇ ಹೋಗಿ ಡೈರೆಕ್ಟಾಗಿ ವಿಷಯ ಹೇಳಿದ್ರೆ ಅವ್ರಿಗಾಗೋ ಖುಷಿನ ನನ್ನ ಕಣ್ಣಾರೆ ನೋಡ್ಬೇಕಂತ ತುಂಬ ಆಸೆ ಆಯ್ತತೆ. ಅದಕ್ಕೆ ನಾನೇ ಅಲ್ಲಿ ಹೋಗಿದ್ದೆ. ಸರಿ ಕಂದ, ನಿನಗೆ ಖುಷಿ ಆಯಿತು ಅಂದರೆ ನಾನೇನು ಮಾತಾಡೋದಿಲ್ಲ. ಆದರೆ ಒಂದನ್ನು ಮರಿಬೇಡ, ನಿನ್ನ ಕಾಳಜಿನ ನೀನೇ ಮಾಡ್ಕೋಬೇಕು. ಈಗ ನೀನೊಬ್ಳೇ ಅಲ್ಲ, ನಿನ್ನ ಜೊತೆ ಇನ್ನೊಂದು ಜೀವ ಇದೆ ಅನ್ನೋದನ್ನ ಯಾವಾಗಲೂ ನೆನ್ಪಿಟ್ಕೋಬೇಕು. ನೋಡ್ಕಂದ, ಇನ್ಮೇಲೆ ಕೆಲಸ ಲ್ಯಾಪ್ಟಾಪು ಅಂತ ಕೂತ್ಕೊಂಡ್ರು ಸ್ಟ್ರೆಸ್ ತಗೊಳ್ಳೋ ಹಂಗಿಲ್ಲ. ಇವತ್ತಿಂದಾನೆ ಮೆಟರ್ನಿಟಿ ಲೀವ್ ಅಂತ ತಗೊಂಡ್ಬಿಡು. ಅಮ್ಮ, ಅಕ್ಕ ಭಾವನು ಇದನ್ನೇ ಹೇಳಿದ್ದಾರೆ. ಅವಳು ಇನ್ಮೇಲೆ ಸ್ಟ್ರೆಸ್ ತಗೊಳ್ಳಲ್ಲ, ತಲೆ ಕೆಡ್ಸ್ಕೊಬೇಡ. ಹ್ಞೂ ಅತ್ತೆ, ನೀವೆಲ್ಲ ಹೇಳ್ದಾಗೆ ಕೇಳ್ತೀನಿ. ಪ್ರಾಮಿಸ್, ಓಕೆನಾ? ಗುಡ್ ಗರ್ಲ್. ಕೂತ್ಕೋ, ಜ್ಯೂಸ್ ತಗೊಂಬ. ಹಾಂ, ನಾಳೆ ಮೀಟ್ ಮಾಡೋಣ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು. ಗೌತಮವ್ರೆ, ನನಗೆ ಯಾಕೋ ನಮ್ಮ ಮಕ್ಕಳು ಚಿಕ್ಕ ಮನೇಲಿದ್ದಾಗ ಹೊಂದಾಣಿಕೆಯಿಂದ ಚೆನ್ನಾಗಿದ್ರು ಅಂತ ಅನ್ಸುತ್ತೆ. ಶೇರಿಂಗ್ ಇತ್ತು, ಕೇರಿಂಗ್ ಇತ್ತು, ಅವರಿಬ್ಬರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಒಬ್ರು ಬೇಜಾರಾದ್ರೆ ಇನ್ನೊಬ್ರು ಸಮಾಧಾನ ಹೇಳೋರು. ಬಟ್ ಈ ಮನೆಗೆ ಬಂದಾಗ್ಲಿಂದ ಎಷ್ಟು ಕಿತ್ತಾಡ್ತಾರೆ ನೋಡಿ. ಅವ್ರ ಬಿಹೇವಿಯರ್ ಚೇಂಜ್ ಆಗ್ಬಿಟ್ಟಿದೆ. ಯಾರಿಗೆ ಸಮಾಧಾನ ಹೇಳೋದು, ಏನು ಸಮಾಧಾನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಅವ್ರಿಗೆ ಸಮಾಧಾನ ಹೇಳೋ ಅಷ್ಟರಲ್ಲಿ ನಮ್ಮ ಮನಸ್ಸಿನ ಸಮಾಧಾನ ಸಮಾಧಿಯಾಗಿರುತ್ತೆ. ಮಕ್ಕಳು ಅಂದರೆ ಹಾಗೇನೇ ರೀ, ಸ್ವಲ್ಪ ವರ್ಷ ಎಲ್ಲ ಹಾಗೆ ಇರುತ್ತೆ. ಆಮೇಲೆ ನೀವೇ ನೋಡ್ತಾರೆ, ಒಬ್ರಿಗೊಬ್ರು ಬಿಟ್ಕೊಡೋಕ್ಕಾಗದೇ ಇರೋಷ್ಟು ಹತ್ರ ಆಗಿಬಿಡ್ತಾರೆ. ಹೋಗ್ತಾ ಹೋಗ್ತಾ ಎಲ್ಲ ಅಡ್ಜಸ್ಟ್ ಆಗುತ್ತೆ ರೀ. ಕಾಯಾಗೋ ಸ್ಟೇಜಲ್ಲಿ ನಾವು ಫಲ ಮಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಅದು ಪ್ರಕೃತಿಗೆ ವಿರುದ್ಧ. ಸಾರಿ, ನಾನು ಪ್ರವಚನ ಕೊಡ್ತಾ ಇಲ್ಲ, ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಡೋಂಟ್ ವರಿ ರೀ, ಎಲ್ಲ ಸರಿ ಹೋಗುತ್ತೆ. ತಲೆ ಕೆಡಿಸ್ಬಿಡಿ, ಆರಾಮಾಗಿರಿ. ಅದೇನು ಆರಾಮಾಗಿರೋದು ಏನು, ನನಗಂತೂ ತಲೆ ಕೆಟ್ಟು 12 ಅಣಿ ಆಗ್ಬಿಟ್ಟಿದೆ. ನಾನಂತೂ ಹೇಳ್ಬಿಟ್ಟಿದ್ದೀನಿ, ನೀವು ಈ ರೀತಿ ಕಿತ್ತಾಡ್ತಿದ್ರೆ ನಾನು ನಿಮಗೆ ಸಮರ್ ಕ್ಯಾಂಪ್ಗೆ ಅಂತ ಊಟಕ್ಕೆ ಕಳಿಸ್ಬಿಡ್ತೀನಿ. ಆ ಕ್ಷಣಕ್ಕೆ ನನಗೆ ಆಶ್ವಾಸನೆ ಕೊಟ್ಟರು, ಇಲ್ಲ ಮಮ್ಮಿ ಇನ್ನು ಮುಂದೆ ನಾವು ಹಾಗೆ ಮಾಡಲ್ಲ ಅಂತ. ಮತ್ತೆ ಶುರು ಹಚ್ಕೊಂಡ್ಬಿಟ್ರು. ಬಲ ಇದ್ದೀರಿ ನೀವು, ಸಖತ್ತೊಳ್ಳೆ ಪ್ಲ್ಯಾನ್ ಮಾಡಿದ್ದೀರಾ ಅಲ್ವಾ? 106 ಮಕ್ಕಳಿಗೆ ಒಟ್ಟೊಟ್ಟಿಗೆ ರೋಪ್ ಹಾಕಿ ಅಭ್ಯಾಸ ಅಲ್ವಾ ನಿಮಗೆ? ಮಕ್ಕಳು ನೋಡ್ಕೊಳ್ಳೋದು ಹೇಳ್ಕೊಡ್ಬೇಕಾ? ಆದರೂ ನೋಡೋಣ, ನೀವು ಹೇಳಿದ್ದು ಎಷ್ಟು ವರ್ಕ್ ಆಗುತ್ತೋ ಗೊತ್ತಿಲ್ಲ. ಆದರೂ ಬಿರುಗಾಳಿ ಯಾವ ಕಡೆ ಬೀಸುತ್ತೋ ಗೊತ್ತಿಲ್ಲ, ರೆಡಿ ಇರಿ ಯಾವುದಕ್ಕೂ.
ಅಯ್ಯೋ ದೇವ್ರೆ. ರೀ ಸ್ವಲ್ಪ ದಿವಸ ಅಷ್ಟೇ, ಸರಿ ಹೋಗ್ತಾ ಬಿಡ್ರಿ. ಹೇಳೋದು ಸುಲಭ. ಸಾರಿ, ಕುಡೀರಿ. ಕೈಯೆಲ್ಲ ಶಿವರ್ ಆಗ್ತಿದೆ. ಏನ್ ಮಾಡ್ಲಿ? ಮೈಕೈ ನೋವು, ತಲೆನೋವು. ಇದೇ ಗತಿ. ಇದು ಬಿಟ್ಟರೆ ಬೇರೆ ಸಿಗರೇಟು ಇಲ್ಲ. ಮೈಕೈ ನೋವುತ್ತಿದೆ. ಡ್ರಿಂಕ್ ಹಾಕ್ಬೇಕು ಅನ್ನಿಸ್ತಾ ಇದೆಯಲ್ಲ. ಇವಳನ್ನ ಕೇಳಿದ್ರೆ ಇವಳು ಪಕ್ಕ ಕೊಡೋದಿಲ್ಲ, ಬೈತಾಳೆ. ಅವಳು ಗೊತ್ತಿಲ್ದಂಗೆ ಏನಾದರೂ ತಗೊಂಬಂದು ಹಾಕ್ಬೋದಾ? ಹಾ, ಹಾಗೆ ಮಾಡೋಣ. ಏ ಜೈ, ನಿನಗೇನು ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ಕದ್ದು ಡ್ರಿಂಕ್ ಆಗ್ತಿದ್ಯಲ್ಲ. ನಿನಗೆ ಗೊತ್ತು ತಾನೆ ಈ ಮನೇಲಿ ಏನೇ ಮಾಡಬೇಕಾದ್ರೂ ನಾನು ಪರ್ಮಿಷನ್ ತಗೋಬೇಕು ಅಂತ. ಸಾರಿ ಬೇಬಿ, ಅದು ಕೈ ಕಾಲೆಲ್ಲ ಶಿವರ್ ಆಗ್ತಾ ಇತ್ತು. ಡ್ರಿಂಕು ಸ್ಮೋಕು ಇಲ್ಲದೆ ಇರೋಕ್ಕಾಗಲಿಲ್ಲ. ಕೈ ಕಾಲೆಲ್ಲ ನಡ್ಕ, ತಲೆ ಓಡ್ತಾ ಇಲ್ಲ, ಮಾತು ತೊದಲ್ತಾ ಇತ್ತು. ನಿನಗೆ ಕೇಳಿದ್ರೆ ನೀನು ಬೈತೀಯ ಅಂತ ನಾನು ಯಾಕೊಂಬಂದೆ ಅಷ್ಟೆ. ಪ್ಲೀಸ್ ಬೇಬಿ, ಒಂದೇ ಒಂದು ಪೆಗ್ಗು. ಆಯ್ತು, ಬಟ್ ಒಂದೇ ಒಂದು ಪೆಗ್ಗು. ಅಲ್ಲ, ನನಗೆ ಡ್ರಿಂಕ್ ಹಾಕಲ್ವಾ? ಹೋಗಿ ಗ್ಲಾಸ್ ತಗೊಂಬಾ.